Little Champs Gurukulam School, a school with a difference. A child learns and grows. While we try to teach our children about life, our children teach us what life is all about. Children want the same things we want: to laugh, to be challenged, to be entertained and delighted. ಲಿಟಲ್ ಚಾಂಪ್ಸ್ ಗುರುಕುಲಂ ಸ್ಕೂಲ್ ತಮ್ಮೆಲ್ಲರಿಗೂ ಲಿಟಲ್ ಚಾಂಪ್ಸ್ ಗುರುಕುಲಂಗೆ ಸ್ವಾಗತ. ಹಳೆ ಬೇರು ಹೊಸ ಚಿಗುರು ಎಂಬಂತೆ ನಮ್ಮ ಶಾಲೆಯಲ್ಲಿ ಮೊದಲಿನ ಗುರುಕುಲ ಪದ್ಧತಿಯಂತೆಯೇ ಮಕ್ಕಳಿಗೆ ಶ್ಲೋಕ, ವಚನ ಮತ್ತು ಪ್ರಾರ್ಥನೆಯನ್ನು ಹೇಳಿಕೊಡಲಾಗುತ್ತದೆ. ಸಿಂಧನೂರಿನ ಹೃದಯ ಭಾಗದಲ್ಲಿರುವಂತಹ ಲಿಟಲ್ ಚಾಂಪ್ಸ್ ಗುರುಕುಲಂ ಶಾಲೆಯ ಸೌಲಭ್ಯಗಳು: ನಮ್ಮ ಶಾಲೆಯಲ್ಲಿ ಪಠ್ಯಕ್ರಮದ ಬೋಧನೆಯ ಜೊತೆಗೆ ಎಲ್ಲಾ ತರಹದ ಆಟೋಟಗಳು, ಚಟುವಟಿಕೆಗಳು, ಸಂಗೀತ, ನೃತ್ಯ, ಚಿತ್ರಕಲೆ ಮತ್ತು ಕರಾಟೆಯನ್ನು ಕಲಿಸಿಕೊಡಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ಸಂಗೀತದ ಜೊತೆಗೆ ಸಂಗೀತದ ವಾದ್ಯಗಳಾದಂತಹ ಗಿಟಾರ್, ತಬಲಾ, ಕ್ಯಾಶಿಯೋ, ಕೊಳಲು ಸಹ ಕಲಿಸಿಕೊಡಲಾಗುತ್ತದೆ. ಶಾಲೆಯಲ್ಲಿ ಸ್ವಿಮ್ಮಿಂಗ್ ತರಬೇತಿಯನ್ನು ಸಹ ಕಲಿಸಿಕೊಡಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ತರಬೇತಿಯ ಜೊತೆಗೆ ಗ್ರಂಥಾಲಯ ಸೌಲಭ್ಯವೂ ಸಹ ಇದೆ. ಶಾಲೆ ಸುಸಜ್ಜಿತ ಕಟ್ಟಡದೊಂದಿಗೆ ಸುಂದರವಾದ ಪರಿಸರವನ್ನು ಸಹ ಹೊಂದಿದೆ. ನಮ್ಮ ಶಾಲೆಯಲ್ಲಿ ವಾಹನ ಸೌಲಭ್ಯವಿದೆ. ಎಂಡಿಂಗ್ ನಾಷ್ಟಕ್ಕೆ ಬಂದಿದ್ದೀರಿಲ್ಲ ನಿಮ್ಮ ಸ್ವಲ್ಪ ಮಾತಾಡ್ಸೋಣ. भारत माता की जय, भारत माता की जय, नरेंद्र मोदी जी की जय, नरेंद्र मोदी जी की जय, देवेगौड़ा जी की जय, बोलो भारत माता की जय. ಸ್ಟಾರ್ಟ್ ಎಲ್ಲೆಲ್ಲ ಮತ್ತೆಲ್ಲ ಲೋಕಸಭಾ ಚುನಾವಣೆ ಸಂಬಂಧ ಜಾತ್ಯತೀತ ಜನತಾದಳ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾದ ಡಾಕ್ಟರ್ ಬಸವರಾಜ್ ಪರವಾಗಿ 4 ದಿವಸದಿಂದ ವಾರ್ಡ್ ನಂಬರ್ 1ರಿಂದ ಇವತ್ತು 15ನೇ ವಾರ್ಡನ್ನು ಮುಗಿಸಿದ್ದೇವೆ. ಬೆಳಗ್ಗೆ ಮನೆ ಮನೆಗೆ ಮೋದಿಯವರ ಸಾಧನೆಗಳನ್ನು, ಮೈತ್ರಿ ಮಾಡಿರುವ ಉದ್ದೇಶವನ್ನು ಜನರಿಗೆ ತಿಳಿಸುವಂಥ ಕೆಲಸ ಎರಡೂ ಪಕ್ಷದ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ನಾವು ಮಾಡ್ತಾಯಿದ್ದೇವೆ. ದೇಶದ ಭದ್ರತೆಗೆ, ದೇಶದ ಹಿತಕ್ಕಾಗಿ, ದೇಶದ ಅಭಿವೃದ್ಧಿಗಾಗಿ ಜಾತ್ಯತೀತ ಜನತಾದಳದ ಮಹಾನ್ ನಾಯಕರಾದ ಸನ್ಮಾನ ಶ್ರೀ ದೇವೇಗೌಡರು ಮೊಟ್ಟ ಮೊದಲನೇ ಬಾರಿಗೆ ತಮ್ಮ ಸಿದ್ಧಾಂತವನ್ನು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿ ಮೋದಿ ಈ ದೇಶಕ್ಕೆ ಅವಶ್ಯ ಅನ್ನುವಂಥದ್ದನ್ನು ಅರಿತು ಅವರಿಗೆ ಬೆಂಬಲ ಕೊಡೋದಕ್ಕೆ ಆದೇಶವನ್ನು ಮಾಡಿದ್ದಾರೆ. ಅವರ ಆದೇಶವನ್ನು ಕಟ್ಟುನಿಟ್ಟಾಗಿ ಜಾತ್ಯತೀತ ಜನತಾದಳ ಸಿಂಧನೂರಿನಲ್ಲಿ ನಾವು BJPಯವರ ಜೊತೆ ಸೇರಿಕೊಂಡು ಪ್ರಚಾರವನ್ನು ಮಾಡ್ತಾಯಿದ್ದೇವೆ. ನಮ್ಮ ಅಭ್ಯರ್ಥಿ ಅತಿ ಹೆಚ್ಚು ಮತದಿಂದ ಗೆದ್ದು ಪ್ರಧಾನಮಂತ್ರಿ ಮೋದಿಯವರನ್ನು 3ನೇ ಸಲ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್. ಭಾರತೀಯ ಜನತಾ ಪಾರ್ಟಿ ಸಿಂಧನೂರು ನಗರ ಮಂಡಲದ ಮತ್ತು ಜಾತ್ಯತೀತ ಜನತಾದಳ ಪಕ್ಷದ ವತಿಯಿಂದ ಕಳೆದ 4-5 ದಿನಗಳಿಂದ ನಾವು ಪ್ರತಿ ವಾರ್ಡಿನ ಬೂತ್ಗಳಲ್ಲಿ ಮನೆ ಮನೆಗೆ ಸಂಪರ್ಕವನ್ನು ಮಾಡಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸಾಧನೆಗಳ ಕುರಿತು ಮತ್ತು ಇಡೀ ದೇಶದಲ್ಲಿ ಏನು ಬದಲಾವಣೆ ಆಗಿದೆ ಅನ್ನೋದನ್ನು ಮನೆ ಮನೆಗೆ ನಾವು ಸಂಪರ್ಕ ಮಾಡಿ ತಿಳಿಸ್ತಾ ಇದ್ದೀವಿ. ಇವತ್ತು ವಾರ್ಡ್ ನಂಬರ್ 1ರಿಂದ 15ರವರೆಗೆ ಏನು ನಾವು ಸಂಪರ್ಕ ಮಾಡಿದ್ದೀವಿ, ಅಭೂತಪೂರ್ವವಾದಂತಹ ಕಾರ್ಯ ನಡೀತಾ ಇದೆ. ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಸ್ವಇಚ್ಛೆಯಿಂದ ಬೆಳಿಗ್ಗೆ 7:15ಕ್ಕೆ ಸಂಪರ್ಕ ಅಭಿಯಾನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಾನು ಮತ್ತೊಮ್ಮೆ ಸಿಂಧನೂರು ನಗರದ ಜಾತ್ಯತೀತ ಜನತಾದಳ ಮತ್ತು ಭಾಜಪ ಕಾರ್ಯಕರ್ತರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪ್ರತಿದಿನ ಬೆಳಿಗ್ಗೆ 2 ತಾಸು, ಸಾಯಂಕಾಲ 2 ತಾಸು ತಾವೆಲ್ಲರೂ ಸಮಯವನ್ನು ಕೊಟ್ಟು ನಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂಥ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಅವರನ್ನು ಅಭೂತಪೂರ್ವವಾದಂತಹ ಮತಗಳನ್ನು ನೀಡಿ ಅವರನ್ನು ಜಯಶಾಲಿಯನ್ನಾಗಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲ ಕೊಪ್ಪಳ ಲೋಕಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಪ್ರಚಾರ ನಿಮಿತ್ತವಾಗಿ ಮತಯಾಚನೆಯ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರು JDSನ ತಾಲೂಕಾ ಅಧ್ಯಕ್ಷರು ಬಸವರಾಜ್ ನಾಡಗೌಡರು ಮತ್ತು ನಮ್ಮ ನಗರ ಮಂಡಲದ ಅಧ್ಯಕ್ಷ ಮಲ್ಲಿಕಾರ್ಜುನ ಜೈನವರು ಇನ್ನುಳಿದಂತೆ ನಮ್ಮೆಲ್ಲ
ಅಭಿಮಾನಿ ಬಳಗ, ಕಾರ್ಯಕರ್ತರ ಬಳಗ, ಮೋದಿ ಅಭಿಮಾನಿ ಬಳಗ ಎಲ್ಲರೂ ಸೇರಿ ಇವತ್ತು ನಗರದಲ್ಲಿ ಈಗಾಗಲೇ ಯಾರೂ ಮಾಡಲಾರ್ದಂಥ ಕೆಲಸವನ್ನು ಈ ಒಂದು 1ರಿಂದ 15ನೇ ವಾರ್ಡ್ವರೆಗೂ ಕೂಡ ಪ್ರಚಾರ ಕಾರ್ಯಕ್ರಮ ಮುಗಿದಿದೆ. ಈಗ ಏನಂತಂದರೆ ನಮ್ಮ ದೇಶದ ಭದ್ರತೆಗಾಗಿ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಶ್ರೀಯುತ ನರೇಂದ್ರ ಮೋದಿಜಿಯವರು ಎಷ್ಟು ಅವಶ್ಯಕತೆ ಅಂತಂದರೆ ಈಗ ನೋಡ್ತಾ ಇದ್ರಿ, ಇಲ್ಲಿ ನಡೀತಕ್ಕಂಥ ಎಲ್ಲ ವಿದ್ಯಮಾನಗಳನ್ನು ನೋಡಿದರೆ ನಿಜವಾಗ್ಲೂ ಕೂಡ ನಾವು ಯಾರೂ ಕೂಡ ಇವತ್ತು ಮರಿಬಾರದು. ಮನೆ ಮನೆಗೆ ಸಂಪರ್ಕ ಮಾಡಿದಾಗ ಎಂಥ ಅವೇರ್ನೆಸ್ ಬಂದಿದೆ ಅಂತಂದರೆ ನಮ್ಮ ವಿಧಾನಸಭೆ ಹತ್ತಿರಬರ್ತಕ್ಕಂಥ ಮಹಿಳೆಯರು ಕೂಡ ಹೇಳ್ತಾರೆ, ಇದು ಅನಿವಾರ್ಯ, ನಾವು ಮಾಡಲೇಬೇಕು. ಭಾರತೀಯ ಜನತಾ ಪಕ್ಷಕ್ಕೆ ನಾವು ಓಟ್ ಹಾಕಬೇಕು. ಓಟ್ ಹಾಕಿ ಇಲ್ಲಿ ಏನಾಗಿದೆ ಅಂತಂದರೆ ಕ್ಯಾಂಡಿಡೇಟ್ ಯಾರು ಅಂತ ಕೇಳ್ತಾ ಇಲ್ಲ, ನಮ್ಮ ಭದ್ರತೆಗಾಗಿ, ನಮ್ಮ ಮುಂದಿನ ಪೀಳಿಗೆಯ ಭದ್ರತೆಗಾಗಿ ನಾವು ಉಳಿಬೇಕು, ಉಳಿಯುವ ಪ್ರಶ್ನೆ ಇದೆ. ಹಾಗಾಗಿ ನಮಗೆ ಹೇಳ್ತಾರೆ, ನಾವು ಪ್ರಚಾರಕ್ಕೆ ಹೋದಾಗಲ್ಲ ಮಹಿಳೆಯರು, ನಾವು ಮಾಡ್ತೀವಿ, ನೀವು ಬರೋ ಅವಶ್ಯಕತೆ ಇಲ್ಲ, ನಮ್ಮದಿದೆ, ನಮ್ಗೆ ಒಳಗೆ ಅರ್ಥ ಆಗೋದಿದೆ, ನಾವು ಮಾಡ್ತೀವಿ ಅಂತೇಳಿ ಈ ಥರ ರೆಸ್ಪಾನ್ಸ್ ಬರ್ತಾಯಿದೆ. ಇದನ್ನೆಲ್ಲ ನೋಡಿದರೆ ನಾವು 100ಕ್ಕೆ 100 ಗೆಲ್ಲುವಂತರೂ ಸಾಧ್ಯನೇ. ಆದರೆ ಎಷ್ಟು ಅಂತರದಿಂದ ನಾವು ಗೆಲ್ತೀವಿ ಅನ್ನೋದು ಮುಖ್ಯ. ಯಾಕಂತಂದರೆ ಆ ಒಂದು ರೆಸ್ಪಾನ್ಸ್ ನೋಡಿಬಿಟ್ರೆ ನಾವು ಲಕ್ಷ ಲೀಡ್ನಲ್ಲಿ ಗೆಲ್ತೀವಿ ಅನ್ನೋದು ನಮ್ಗೆ ವಿಶ್ವಾಸ ಇದೆ. ಆದ್ದರಿಂದ ಇವತ್ತು ಈ ಕೊಪ್ಪಳ ಲೋಕಸಭಾ ಕ್ಷೇತ್ರ ಡಾಕ್ಟರ್ ಬಸವರಾಜ್ ಅವರಿಗೆ ಮತ ಮಾಡಬೇಕಂತೇಳಿ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ನಾನು ಕೇಳಿಕೊಂಡು